ದೇವಿಯ ಮೊದಲ ದಿನದ ದರ್ಶನಕ್ಕಾಗಿ ಬೆಳಗ್ಗೆಯಿಂದಲೇ ಜನರು ಸರತಿ ಸಾಲಿನಲ್ಲಿ ಬಂದು ದರ್ಶನವನ್ನು ಪಡಿತಾ ಇದ್ದಾರೆ. ದೇವಿಯ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ. ಹಾಗೆಯೇ ಅಲ್ಲಿ ಮಡ್ಲಕ್ಕಿಯನ್ನು ತುಂಬಿ ಜನರು ಖುಷಿಯನ್ನು ಪಡ್ತಾ ಇದ್ದಾರೆ. ಅಲ್ಲಲ್ಲೇ ಮಕ್ಕಳ ಆಟದ ಸಾಮಾನುಗಳನ್ನು ಕೂಡ ಮಾರ್ತಾ ಇದ್ದಾರೆ. ಮಜ್ಜಿಗೆ ಪಾನಕದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ದೇವಿಯ ದರ್ಶನವನ್ನು ಪಡೆದುಕೊಂಡು ಬಂದಂಥ ಒಂದಿಷ್ಟು ಜನ ಮಹಿಳೆಯರಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗೋಣ. ಅಮ್ಮ, ಹೇಗೆ ಅನ್ನಿಸ್ತಾ ಇದೆ? ಜಾತ್ರೆ ಮುಗಿಸ್ಕೊಂಡು ಬಂದಿದ್ದೀರಾ, ಹಾಗೆಯೇ ದೇವಿ ದರ್ಶನ ಆಗಿದೆ. ಚೆನ್ನಾಗಾಯ್ತಮ್ಮ, ಎಲ್ಲ ಚೆನ್ನಾಗಾಯ್ತು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಚೆನ್ನಾಗಿದೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಆಯಿತು. ನಾವು ಸ್ವಲ್ಪ ಲೇಟಾಗೆ ಬಂದಿದ್ವಿ, ಆದರೂ ಪರವಾಗಿಲ್ಲ, ದರ್ಶನ ಚೆನ್ನಾಗಾಯಿತು, ಬೇಗ ಆಯಿತು. ಯಾವಾಗಲೂ ರಶ್ ಇರುತ್ತೆ ಯೂಶ್ವಲಿ, ಇವತ್ತು ಪರವಾಗಿಲ್ಲ. ನೀನು ಬೇಗ ಬೆಳಗ್ಗೆ ಬಂದಿದ್ದೀವಲ್ಲ, ಹಂಗಾಗಿ ರಶ್ ಏನು ಜಾಸ್ತಿ ಇಲ್ಲ ಅನ್ಕೋತೀವಿ ಕಂಪೇರ್ ಟು ಲಾಸ್ಟ್ ಇಯರ್. ಓಕೆ, ಅದ್ರ ಜೊತೆಗೆ ಮತ್ತೊಂದಿಷ್ಟು ಜನನ ಮಾತಾಡಿಸ್ತಾ ಹೋಗೋಣ. ಜೊತೆಗೆ ಕೇವಲ ಇಲ್ಲಿ ಬರುವಂತಹ ಭಕ್ತಾದಿಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಪೊಲೀಸ್ನವರು ಕೂಡ ಬೆಳಗ್ಗೆಯಿಂದಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಬಂದಂತಹ ಜನರನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಅವರೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಬಂದು ದೇವಿಯ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಜನರ ನುಗ್ಲಾಗ್ತಾ ಇದೆ, ಯಾಕಂದರೆ ಇನ್ನೂ ಸಾಯಂಕಾಲದವರೆಗೂ ಕೂಡ ಸಾವಿರಾರು ಜನರು ಇಲ್ಲಿ ಬಂದು ಸೇರುವಂತಹ ನಿರೀಕ್ಷೆ ಇದೆ, ದೇವಿಯ ದರ್ಶನವನ್ನು ಪಡೆಯುವಂತಹ ನಿರೀಕ್ಷೆ ಇದೆ. ಬನ್ನಿ ಮಾತಾಡ್ಸೋಣ, ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ. ಮೇಡಮ್, ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಮೇಡಮ್. ಬಟ್ ಅಂದರೆ ತುಂಬ ರಶ್ ಇದೆ ಅಲ್ವಾ, ಸುಸ್ತು ಆಗ್ತಾ ಇದೆ. ಇಲ್ಲ ದೇವ್ರ ದರ್ಶನ ಆದಮೇಲೆಲ್ಲ. ಹೌದೌದು ಹೌದು. ನಾವು 6:15 ಗಂಟೆಗೆ ಬಂದಿದ್ದೀವಿ. ಬೆಳಗ್ಗೆಯಿಂದ ಉಪವಾಸ ಇದ್ದೀವಿ, ಏನು ತಿಂದಿಲ್ಲ. ಇಲ್ಲಿ ಕರೆಕ್ಟ್ ಮೇಂಟೈನ್ ಏನು ಮಾಡೋದಿಲ್ಲ, ಯಾರು ಏನು ಸುಖ ಇಲ್ಲ ಬಿಡಿ. ವಯಸ್ಸಾದವ್ರಿಗೊಂದು ಪಾಪ ಎಷ್ಟು ಒದ್ದಾಡ್ತಾ ಇದ್ದಾರೆ. ವಯಸ್ಸಾದವ್ರಿಗೊಂದು ಲೈನು, ಮಕ್ಕಳಿರೋ ನೋಡಿ, ಮಕ್ಕಳು ಅಳ್ತಾ ಇದ್ದಾವೆ, ಕಿರಿಸ್ತಾ ಇದ್ದಾವೆ. ವ್ಯವಸ್ಥೆಗಳೇ ಸರಿ ಇಲ್ಲ ಮೇಡಮ್. 6:30 ನಿಂತಿದ್ದೀವಿ, ಇನ್ನೂ ಇಲ್ಲೇ ಇದ್ದೀವಿ, ದರ್ಶನ ಆಗಿಲ್ಲ. ಯಾರ್ಯಾರೋ VIP ಸುಮ್ಮನೆ ಬಿಡ್ತಾರೆ. ಪಾಪ ಮಕ್ಕಳು ಮರಿಗಳಿಗೆ ಬಿಡಿ, ಫಸ್ಟು ಮಕ್ಕಳು ಮರಿಯವ್ರಿಗೆ ಬಿಡಿ, ಫಸ್ಟ್ ಅವ್ರಿಗೆ ಸಹಾಯ ಮಾಡಿ. ಅದು ಜನ ಸಹಾಯ, ವಯಸ್ಸಾದವ್ರಿಗೆ ಬಿಡಿ. ಅದ್ಬಿಟ್ಟು ಮಾಡಿ. ಹಿರಿಯನಗರ ಎಲ್ಲಿ ಕೊಡ್ತಾರೆ? ಹಿರಿಯನಗರಕರಿಗೆ ಒಂದು ಸಪೋರ್ಟ್ ಅದೊಂದು ಅದು ಸಪ್ರೇಟ್ ಇದು ಮಾಡಿಕೊಡ್ಲಿ, ಅವ್ರಿಗೆ ಕೊಟ್ಟು ಬಿಡ್ಬೇಕಪ್ಪ. ಅದು ಬಿಟ್ಬಿಟ್ಟು ಎಂತೆಂಥವ್ರಿಗೆ ಮಾಡ್ಕೊಂಡು ಕೂತ್ಕೊಂಡು ಏನಾಗ್ತದೆ ನೋಡಿ. 6:00 ನಾವು ನಿಂತಿದ್ದೀವಿ, ಅಲ್ಲೇ ಇದ್ದೀವಿ. 6:30 ನಿಂತಿದ್ದಾರೆ. ಬೆಳಗ್ಗೆಯಿಂದಲೇ ಮಕ್ಕಳನ್ನು ಕರ್ಕೊಂಡು ಬಂದು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ವಯಸ್ಸಾದವರು ಕೂಡ ಬಂದಿದ್ದಾರೆ. ಆದರೆ ಅವರಿಗೂ ಕೂಡ ಯಾವುದೇ ರೀತಿಯಾದಂಥ ದರ್ಶನದ ಅಂದರೆ ಈಗ ವಯಸ್ಸಾದವರಿಗಾಗಿರ್ಬೋದು, ಮಕ್ಕಳನ್ನು ಎತ್ಕೊಂಡವರಿಗಾಗಿರ್ಬೋದು, ಅವರಿಗೋಸ್ಕರ ಒಂದು ಸ್ಪೆಷಲ್ ದರ್ಶನದ ದಾರಿಯನ್ನು ಮಾಡ್ಬೋದಿತ್ತು, ಆದರೆ ಮಾಡಿಲ್ಲ. ಎಲ್ಲರನ್ನ ಒಂದೇ ಸಾಲಿನಲ್ಲಿ ಕಳಿಸ್ತಾ ಇದ್ದಾರೆ ಅಂತ ಹೇಳಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಇನ್ನೊಂದಿಷ್ಟು ಜನನ ಮಾತಾಡಿಸ್ತಾ ಹೋಗೋಣ. ಸರ್, ಎಷ್ಟೊತ್ತಿಗೆ ಬಂದಿದ್ರಿ? ನನ್ನ ಹೆಸರು ಅಶ್ವಥ್ ಅಂತ, ರಾಜನ್ ನಗರ ನಿವಾಸಿ. ಬೆಳಗ್ಗೆ 6:30 ಬಂದಿದ್ದೆ. ಬೆಳಗ್ಗೆ 6:30 ಬಂದು ಗಾಂಧಿ ಬಜಾರ್ ಫಸ್ಟಲ್ಲಿ ಏನೋ ಸ್ಪೆಷಲ್ ದರ್ಶನಕ್ಕೆ 100 ರೂಪೀಸ್ ಟಿಕೆಟ್ ಇದೆ ಅಂದರು. ವೆಯ್ಟ್ ಮಾಡಿದ್ವಿ, ಯಾರೂ ಕೊಡಲಿಲ್ಲ. ಮತ್ತು ನಾನು ವಾಪಸ್ಸು ಮೀನಾಕ್ಷಿ ಭವನದ ಹತ್ರ ಅಶೋಕ ಸಂಜೀವನಿ ಹಾಸ್ಪಿಟ್ಲ್ ಹತ್ರ 6:30 ನಿಂತ್ಕೊಂಡೆ. ಈಗ ಇಲ್ಲಿವರೆಗೂ ಬಂದಿದ್ದೇನೆ. ವ್ಯವಸ್ಥೆ ಚೆನ್ನಾಗಿದೆ, ಆದರೆ ಮಧ್ಯೆ ತುಂಬ ಹೆಣ್ಮಕ್ಳು ಸೇರ್ಕೊಳ್ತಾರೆ. ಗಂಡು ಹುಡುಗರಾದರೆ ನಾವು ಹೇಳ್ಬೋದು, ಹೆಣ್ಮಕ್ಳಿಗೆ ಹೇಳೋದು ಕಷ್ಟ ಆಗುತ್ತೆ. ಹಾಗಾಗಿ ಹೆಣ್ಣುಮಕ್ಕಳು ಮಧ್ಯೆ ಸೇರೋದ್ರಿಂದ ಸ್ವಲ್ಪ ವ್ಯವಸ್ಥೆ ಇದಾಗಿದೆ. ಪೊಲೀಸ್ನವ್ರು ಹಿಂಭಾಗದಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ಹೇಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಮಂಜುನಾಥ್ ಹಾಲ್ಕೋಣಿ ಅಂತೇಳಿ, ಶಿಕ್ಷಕರಾಗಿ ವೃತ್ತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇದುವರೆಗೂ ನಾನು ಜಾತ್ರೆಗೆ ಬಂದಿದ್ದೀನಿ, ಆದರೆ 5:15 ಗಂಟೆ ಬಂದವನು ಈಗ 11:15 ಗಂಟೆಗೆ ಹೋಗ್ತಾ ಇದ್ದೀನಿ. ಆದರೆ ಕಾರ್ಯಕರ್ತರು ಅನ್ನೋರು ಇಲ್ಲಿ ಯಾರೂ ಕಾಣ್ತಾ ಇಲ್ಲ. ಪೊಲೀಸರು ಇಲಾಖೆ ಮಾತ್ರ ಕಾಣ್ತಾ ಇದೆ. ಪೊಲೀಸರಿಂದ ಯಾವ ಕಾರಣಕ್ಕೂ ವ್ಯವಸ್ಥೆ ಮಾಡೋಕ್ಕಾಗಲ್ಲ. ಕಾರ್ಯಕರ್ತರು 100 ಜನ ಇದ್ಕೊಂಡು ಬ್ಯಾಡ್ಜ್ ಇಟ್ಕೊಂಡು ಅವರು ಅಲ್ಲೆಲ್ಲೋ ದೇವ್ರ ಹತ್ರ ಹೋಗಿ ಫೋಟೋ ವಿಡಿಯೋ ಮಾಡ್ತಾ ಇದ್ದರೆ, ಇಲ್ಲಿ ಜನರ ಪರಿಪಾಟ್ಲ ನಾಯಿ ಪಾಟ್ಲ ಇದೆ. ಆದರೆ ಮಜ್ಜಿಗೆ ಅಂತೆ, ನೀರಂತೆ, ಶರಬತ್ತಂತೆ ಉದಾರವಾಗಿ ಜನ ಎಲ್ಲ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಒಂದು ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ಆಗಿದೆ ಅನ್ನೋ ಹೇಳೋದಿರಲಿ, ಎರಡು ಮಾತಿಲ್ಲ. ಥ್ಯಾಂಕ್ ಯು. ಕೇಳ್ತಾ ಇದ್ದೀರಾ, ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ, ಬಂದಂತಹ ಜನರಿಗೆ ನೀರು ಪಾನಕವನ್ನು ಕೊಡ್ತಾ ಇದ್ದಾರೆ. ಆದರೆ ಮಕ್ಕಳಿಗಾಗಿರ್ಬೋದು, ವಯಸ್ಕರಾಗಿರ್ಬೋದು, ಯಾವುದೇ ರೀತಿಯಾದಂಥ ಸ್ಪೆಷಲ್ ಎಂಟ್ರಿ ಇಲ್ಲ. ಅವ್ರನ್ನ ಕೂಡ ಕಾಮನ್ ಲೈನಲ್ಲೇ ಕಳಿಸ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಇಲ್ಲಿ ನೋಡಬಹುದು, ಜನರು ಮಧ್ಯ ಹೋಗಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಪೊಲೀಸ್ ವ್ಯವಸ್ಥೆ ಇಲ್ಲಿ ನಿಂತು ಯಾರನ್ನ ಕೂಡ ಒಳಗೆ ಬಿಡದಿತ್ತಿ ಸರದಿ ಸಾಲಿನಲ್ಲೇ ಬರುವಂಥ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಜನರು ಮಧ್ಯ ನುಗ್ಗುವಂತಹ ಕೆಲಸ ಮಾಡ್ತಾ ಇರುವಂತಹ ಕಾರಣಕ್ಕೆ ಜನರು ಆಕ್ರೋಶವನ್ನು, ಯಾರು ಬೆಳಗ್ಗೆಯಿಂದ ಲೈನಲ್ಲಿ ನಿಂತಿದ್ರು ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಸರದಿ ಸಾಲಿನಲ್ಲಿ ಇನ್ನೇನು ಕೆಲವೇ ಹೆಜ್ಜೆಗಳನ್ನು ತಲುಪಿದರೆ ನಾವು ದೇವಿಯ ದರ್ಶನವನ್ನು ಪಡಿಬಹುದು. ಆದರೂ ಕೂಡ ಜನರು ಬೆಳಗ್ಗೆಯಿಂದ ನಿಂತು ಸುಸ್ತಾಗಿ ಅವರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.